ಕೆನಡಾ, ಯುಎಸ್ಎ, ಬ್ರಿಟನ್, ಬಾಂಗ್ಲಾ ಮೊದಲಾದ ದೇಶಗಳಲ್ಲಿ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳ ಮೇಲೆ ಹಲ್ಲೆ ಹೆಚ್ಚಾಗಿರುವುದು ಮಂಥನ ಮಾಡಬೇಕಾದ ವಿಷಯವಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಇರುವುದು, ಅವರು ಜನಪ್ರತಿನಿಧಿ ಆಗಿರುವುದು ಹೊಸದಲ್ಲ. ಈಗೀಗ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಕೆಲವು ಹಿಂದೂಗಳ ಕೊಲೆ ಆಗುತ್ತಿರುವುದು ಸತ್ಯ. ಹೊಸದಾಗಿ ಸರ್ಕಾರ ರಚಿಸಿರುವ ಬಾಂಗ್ಲಾದೇಶದ ಬಿಎನ್ಪಿ ಪಕ್ಷದಲ್ಲಿ 3 ಹಿಂದೂ ಸಂಸದರಿದ್ದಾರೆ. ಕಳೆದ 12 ವರ್ಷಗಳಿಂದ ಲೋಕಸಭೆಯಲ್ಲಿ ಬಿಜೆಪಿಯ ಒಬ್ಬ ಮುಸ್ಲಿಂ ಸಂಸದನೂ ಇಲ್ಲ ಎನ್ನುವುದು ಆಲೋಚನೆ ಮಾಡಬೇಕಾದ ವಿಷಯವಾಗಿದೆ. ಪ್ರಧಾನಿ ಮೋದಿಯವರ ಒಕ್ಕೂಟ ಸರ್ಕಾರದಲ್ಲಿ 15% ಮೇಲ್ಜಾತಿಯವರ ಪಾಲು, 65% ಅತಿ ಹಿಂದುಳಿದ ಜನ ವರ್ಗದವರಿಗೆ ಸಿಕ್ಕಿರುವುದು ಚಂಬು. ಬಿಜೆಪಿಯು ಜಾತಿ ಬೇಡ, ಹಿಂದೂ ಒಂದು ಎನ್ನುತ್ತಾ 4 ವರ್ಣದ ಹಳೆಯ ಶೋಷಕ ಪದ್ಧತಿಯನ್ನ ಮತ್ತೆ ಗಟ್ಟಿ ಮಾಡುತ್ತಿದೆ. ಎಲ್ಲ ಹೋರಾಟಗಳು ಮಾರಾಟವಾಗಿವೆ. ಕಾರ್ಪೊರೇಟರ್ಗಳು ಹೊಸ ಜಮೀನ್ದಾರರಾಗಿದ್ದಾರೆ. ಆಳುವವರು ಬಲ್ಲಿದರ ಬಾಲವಾಗಿದ್ದಾರೆ.